ಶ್ರೀಮದ್ ವೀರಶೈವ ಶಿವಯೋಗ ಮಂದಿರದಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಣೆ. ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥೆ ಮತ್ತು ಶ್ರೀ ಕುಮಾರೇಶ್ವರ ಪ್ರಾಚ್ಯ ವಿದ್ಯಾ ಮಾಧ್ಯಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣವನ್ನು ಮಾಡಲಾಯಿತು. ಶ್ರೀ ಕುಮಾರೇಶ್ವರ ಪ್ರಾಚ್ಯ ವಿದ್ಯಾ ಮಾಧ್ಯಮಿಕ ಶಾಲೆಯಲ್ಲಿ ಧ್ವಜಾರೋಹಣವನ್ನು ಶ್ರೀ ಮಧ್ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯ ಧರ್ಮದರ್ಶಿ ಮುಚ್ಕಂಡಯ್ಯ ಬಸಯ್ಯ ಹಂಗರಗಿ ನೆರವೇರಿಸಿ ಮಾತನಾಡಿದರು. ಶ್ರೀ ಮಧ್ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯಲ್ಲೂ ಕೂಡ ಶ್ರೀ ಗುರು ಕುಮಾರೇಶ್ವರ ಸ್ವಾಮಿಯವರ ಮಠದ ಎದುರು ಶ್ರೀ ಶರಣಬಸವ ಮಹಾಸ್ವಾಮೀಜಿಯವರು ಧ್ವಜಾರೋಹಣವನ್ನು ನೆರವೇರಿಸಿದರು. ವಟು ಸಾಧನೆ ಮಾಡುತ್ತಿರುವ ಮರಿದೇವರುಗಳು ಭರತ ಖಂಡಕ್ಕೆ ಬಲಿದಾನಗೈದ ಮಹನೀಯರನ್ನ ಕೊಂಡಾಡಿದ್ದಾರೆ. ಅಲ್ಲದೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಪಾಲನೆ ನಮ್ಮ ಕರ್ತವ್ಯ, ದೇಶದ ಬೆಳವಣಿಗೆಗೂ ಪೂರಕ ಎಂಬುದನ್ನು ಸ್ಮರಿಸಿದ್ದಾರೆ. ನಾಡಿನ ಪ್ರಮುಖ ಮಠಮಾನ್ಯಗಳ ನೇತೃತ್ವವನ್ನ ವಹಿಸಿರುವ ಹಲವಾರು ಸ್ವಾಮೀಜಿಗಳು ದೇಶದ ವಿವಿಧ ಮಠಗಳ ಪೀಠಗಳನ್ನು ಅಲಂಕರಿಸಿ ಆ ಮಠಗಳ ಪರಂಪರೆಗಳನ್ನು ಉಳಿಸಿಕೊಂಡು ಶಿಕ್ಷಣ, ದಾಸೋಹ, ಆಧ್ಯಾತ್ಮದ ಪ್ರಸರಣೆಯಲ್ಲಿ ತೊಡಗಿದ ಹಲವಾರು ಮಠಾಧೀಶರನ್ನ ಹುಟ್ಟುಹಾಕಿದ ಸಂಸ್ಥೆ ಇದಾಗಿದ್ದು, ಗಣರಾಜ್ಯೋತ್ಸವದ ಪ್ರಯುಕ್ತ ಕ್ಷೇತ್ರಕ್ಕೆ ಭೇಟಿ ನೀಡಿದ ಭಕ್ತಾದಿಗಳಿಗೆ ಸಿಹಿ ಉಣಬಡಿಸುವ ಮೂಲಕ ಆಚರಣೆಯನ್ನ ಮಾಡಲಾಯಿತು. ಈ ವೇಳೆ ಮಠದ ವಟುಗಳು ಮತ್ತು ಮರಿದೇವರುಗಳು ಹಾಗೂ ಶಿಕ್ಷಕರೊಂದಿಗೆ ನಂದಿಕೇಶ್ವರ ಮತ್ತು ಸುತ್ತಲಿನ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರುಣ್ ಕುಮಾರ್ ಮುಚ್ಕಂಡಿಮಠ್, ಪ್ರಜಾಪ್ರಭ ಟಿವಿ, ಬಾಗಲಕೋಟೆ. ಪ್ರಥಮದಲ್ಲಿ ಕ್ಷೇತ್ರದ ಅಧಿಪತಿಗಳು, ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಸ್ಥಾಪಕರು, ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯ ಸಂಸ್ಥಾಪಕರಾದಂಥ ಪರಮ ಪೂಜ್ಯ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳ ಕರ್ತೃಗತಿಗೆ ದೀರ್ಘ ನಮಸ್ಕರಿಸಿ, ಪರಮ ತಪಸ್ವಿಗಳು ಪರಮ ಪೂಜ್ಯ ಲಿಂಗೈಕ್ಯ ಸದಾಶಿವ ಮಹಾಸ್ವಾಮಿಗಳ ಕರ್ತೃಗತಿಗೆ ದೀರ್ಘ ನಮಸ್ಕರಿಸಿ, ಶ್ರೀಯುತ ಕೊಟ್ಟೂರು ಬಸವೇಶ್ವರ ಗದ್ದಿಗೆ ದೀರ್ಘ ನಮಸ್ಕರಿಸಿ, ಶ್ರೀ ಕುಮಾರೇಶ್ವರ ಪ್ರಾಚ್ಯ ವಿದ್ಯಾಸಂಸ್ಥೆ ಅಧ್ಯಕ್ಷರು, ನಾಡೋಜ ಪರಿಸ್ಥಿತಿ ಪುರಸ್ಕೃತರಾದಂಥ ಡಾಕ್ಟರ್ ಪರಮ ಪೂಜ್ಯ ಅನ್ನದಾನ ಮಹಾಸ್ವಾಮಿಗಳು ಮುಂಡ್ರಗಿ ಇವರ ಅಂತರಾತ್ಮಕ್ಕೆ ದೀರ್ಘ ನಮಸ್ಕರಿಸಿ, ಈ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ದೀರ್ಘ ನಮಸ್ಕರಿಸಿ, ಜನವರಿ 26 ಪ್ರಜಾರಾಜ್ಯೋತ್ಸವದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂಥ ಮಲ್ಲಯ್ಯನವರು ಜಾಲಯವರೇ ಹಾಗೂ ಇನ್ನೋರ್ವ ಸದಸ್ಯರಾದಂಥ ಹನುಮಪ್ಪನ ಮಮದಿಯವರೇ ಹಾಗೂ ಪ್ರೌಢಶಾಲೆಯ ಮುಖ್ಯಸ್ಥರು ಆತ್ಮೀಯರಾದಂಥ ಗುರುಶಾಂತವರವರೇ ಹಾಗೂ ಕಾಲೇಜಿನ ಪ್ರಿನ್ಸಿಪಲ್ ಆದಂಥ ಎಂ.ಎ. ಹಿರೇಮಠವರೇ, ಈ ತಾನೇ ಆಗಮಿಸಿದಂಥ ನಮ್ಮ ಹಿರಿಯರು, ಗೌರವಾನ್ವಿತ ಸಂಗಯ್ಯನ ವಸ್ತ್ರದವರೇ ಹಾಗೂ ಯಾವತ್ತೂ ಸಂಸ್ಥೆಯ ಗುರುಗಳೇ, ಗುರುಮಾತೆಯರೇ ಹಾಗೂ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿ ಬಂಧುಗಳೇ, ವಿದ್ಯಾರ್ಥಿನಿಯರೇ ಹಾಗೂ ಅಡಿಗೆ ಸೇವೆ ಮಾಡ್ತಕ್ಕಂಥ ಎಲ್ಲ ಸಹೋದರರೇ, ಪ್ರತಿ ವರ್ಷ ಪದ್ಧತಿಯಂತೆ ನಾವು ಜನವರಿ 26 ಪ್ರಜಾರಾಜ್ಯೋತ್ಸವ ಅಂತೇಳಿ ಆಚರಿಸುವಂತ ಬಂದಿದ್ದೇವೆ. ಇಂದು ನಾವು 77ನೇಯ ಪ್ರಾರಂಭದ ಪ್ರಜಾರೋತ್ಸವವನ್ನು ಆಚರಿಸ್ತೇವೆ. 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಒದಗಿಸಿಕೊಟ್ಟಂತಹ ಮಹಾ ಗಣ್ಯ ವ್ಯಕ್ತಿಗಳನ್ನು ಹಾಗೂ ಸಂವಿಧಾನವನ್ನು ಬರೆದು ನಮಗೆಲ್ಲರಿಗೂ ಪ್ರಜಾಪ್ರಭುತ್ವದ ಅರಿವನ್ನು ಕೊಟ್ಟಂಥ ದಿವಸವನ್ನು ನಾವೆಲ್ಲರೂ ಆಚರಿಸಬೇಕು. ಅದು ನಮ್ಮ ಕರ್ತವ್ಯ. 1930ರಲ್ಲಿ ಸಂವಿಧಾನ ರಚಿಸಿ 1950ರಲ್ಲಿ ಅದನ್ನು ಜಾರಿಗೊಳಿಸಿ ನಾವೆಲ್ಲರೂ ರಾಜರ ಆಡಳಿತ ಮತ್ತು ಪರಕೀಯರ ಆಡಳಿತದಿಂದ ಬಿಡುಗಡೆ ಹೊಂದಿ ನಮ್ಮದೇ ಆದ ಒಂದು ಘನ ಸರ್ಕಾರವನ್ನು ರಚಿಸಿ ನಾವೆಲ್ಲರೂ ಇವತ್ತು ಪ್ರಜೆಗಳ ರಾಜ್ಯವನ್ನು ಆಡಳಿತ ಮಾಡ್ಕೊತ ಬಂದಿದ್ದೇವೆ. ಆ ಆಡಳಿತದಲ್ಲಿ ಹಲವಾರು ಯೋಜನೆಯನ್ನು ಹಾಕ್ಕೊಂಡು ದೇಶದ ಅಭಿವೃದ್ಧಿಗೆ ದುಡಿತ ಬಂದಂತಹ ಮಹಾ ಮಹಿಳೆಯರನ್ನು ನೆನೆಸಲೇಬೇಕಾಗುತ್ತದೆ.
ಸ್ವಾತಂತ್ರ್ಯ ಒದಗಿಸಿಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸು, ವಲ್ಲಭಭಾಯಿ ಪಟೇಲ್ ಅವರು ಸಾಕಷ್ಟು ಜನರು ನಮಗೆ ಸ್ವಾತಂತ್ರ್ಯ ಒದಗಿಸಿಕೊಟ್ಟಿದ್ದಾರೆ. ಅವರ ನೆನವನ್ನು ನಾವು ಮಾಡಲೇಬೇಕು. ನಾವೆಲ್ಲರೂ ಪರಕೀಯರಿಂದ ಬಿಡುಗಡೆ ಹೊಂದು ಇವತ್ತು ನಮ್ಮದೇ ಆದ ಸರ್ಕಾರವನ್ನು ರಚಿಸಿಕೊಂಡು ದೇಶವನ್ನು ಇವತ್ತು ಸುಭದ್ರ ರೀತಿಯಲ್ಲಿ ನಡೆಸಿಕೊಡುವಂಥ ಮಹನೀಯರನ್ನು ನೆನೆಸುವುದೇ ನಮ್ಮ ಕರ್ತವ್ಯ. ಅಂಥ ಒಂದು ದಿವಸವನ್ನು ನಾವೆಲ್ಲರೂ ಒಂದು ಭಕ್ತಿಯಿಂದ ಮಾಡಿ ನಾವೆಲ್ಲರೂ ಒಳ್ಳೆಯ ಪ್ರಜೆಗಳಾಗಿ ದೇಶವನ್ನು ಮುನ್ನಡೆಸುವಂಥ ಕೆಲಸ ನಿಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ. ಹಾಕಿಕೊಟ್ಟಂಥ ಹಾದಿಯಲ್ಲಿ ನಡೆದು ದೇಶನ ಅತ್ಯುತ್ತಮ ಮಟ್ಟಿಗೆ ಒಯ್ಯೋಣ ಅಂಥೇಳಿ ನಿಮ್ಮೆಲ್ಲರಿಗೂ ವಂದಿಸಿ, ಬಹುಶಃ ವಿದ್ಯಾರ್ಥಿಗಳು ಬೇಸರ ಆಗಿರ್ಬೇಕು ಅನಿಸುತ್ತೆ ನನಗೆ. ಹೆಂಗೆ ನಿಂತಾರೆ ನೋಡು, ಒಬ್ಬ ರಚಿಕ ಒಬ್ಬ ರುಚಿಕ. ಇದು ದೇಶದ ಶಿಸ್ತಲ್ಲ. ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ದಾರೆ, ಶಿಸ್ತನ್ನು ಅರಿವಿನಲ್ಲಿ ಇಟ್ಟುಕೊಂಡು ಸಮಾಜವನ್ನು ಕಟ್ಟಬೇಕು. ನೀವು ಇವತ್ತು ದೇಶದ ಅಭಿಮಾನ ನಿಮ್ಮಲ್ಲಿ ಐತೆ ಅಂದ್ರೆ ನಿಮ್ಮೆಲ್ಲರ ಮನಸ್ಸು ಆ ಧ್ವಜದ ಕಡೆ ಇರಬೇಕು. ಅದರ ಸಂಕೇತ ಏನಪ್ಪ ಅಂದ್ರೆ ನಾವು ಭಾರತ ದೇಶದ ಒಳ್ಳೆಯ ಪ್ರಜೆಗಳಾಗಬೇಕು. ಆ ನಿಟ್ಟಿನಲ್ಲಿ ಶಿಸ್ತನ್ನು ಮೊದಲು ಅಳವಡಿಸಿಕೊಳ್ಳಬೇಕು. ಶಿಸ್ತು ಮತ್ತು ಆರೋಗ್ಯ ಅವೆರಡೂ ಇದ್ರೆ ವಿದ್ಯೆ ತಾನೇ ಬರ್ತದೆ. ಅವೆರಡೂ ನೀವು ಕಳ್ಕೊಂಡ್ರೆ ಅಂದ್ರೆ ನೀವು ಒಬ್ಬ ಸಾಮಾನ್ಯ ಸದಸ್ಯನಾಗಿ ಊರಾಗಿರ್ತೀರಿ. ಒಬ್ಬ ಗಣ್ಯ ವ್ಯಕ್ತಿ ಆಗಬೇಕಾದ್ರೆ ತಮ್ಮಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ಎಲ್ಲ ಗುರುಗಳು ಹೇಳ್ತಕ್ಕಂಥ ಪಾಠವನ್ನು ಕಲಿತು ದೇಶದ ಒಳ್ಳೆಯ ನಾಗರಿಕ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ಹಾರೈಸಿ ನಿಮಗೆ ಕುಮಾರೇಶ್ವರ, ಸದಾಶಿವೇಶ್ವರ, ಮುಂಡುಗಿ ಜಗದ್ಗುರು ಒಳ್ಳೆಯ ಸದ್ಬುದ್ಧಿಯನ್ನು ನೀಡಲಿ ಅಂತ ಕೇಳಿಕೊಂಡು ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಜಗದ್ಗುರು ಕುಸಿತ ಮಹಾಸ್ವಾಮಿಗಳ ಕೋರ್ಸ್ಗಳನ್ನು ಹುಬ್ಬಳ್ಳಿ, ಆನಗಲ್ ಇವರ ಅಂತರಾತ್ಮಕ್ಕೆ ನಮಸ್ಕರಿಸಿ, ಸಂಸ್ಥೆಯ ಉಪಾಧ್ಯಕ್ಷರು 27ನೇ ಗಣರಾಜ್ಯೋತ್ಸವದ ಸಂಸ್ಥೆಯ ಆಡಳಿತ ಅಧಿಕಾರಿ ಸ್ವಾಗತ ಪರಮ ಪೂಜ್ಯ ಸ್ವಾಮಿಗಳಿಗೆ ನಮಸ್ಕರಿಸಿ ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿಯಿಂದ ಆಮೇಲೆ 1930ರಲ್ಲಿ ಸಂವಿಧಾನ ತಯಾರಾಯಿತು. 1950ರಲ್ಲಿ ನಮಗೆ ಪ್ರಜಾರಾಜ್ಯೋತ್ಸವದ ಪರಿಕಲ್ಪನೆ ದೇಶದ ಅಗ್ರಗಣ್ಯ ನಾಯಕರು ಮಾಡಿಕೊಟ್ಟರು. ಅಂದಿನಿಂದ ಇಂದಿನವರೆಗೂ ನಾವು ಈ ಒಂದು ಪ್ರಜಾರೋತ್ಸವವನ್ನು ಆಚರಿಸುತ್ತಾ ಬಂದಿದ್ದೇವೆ. ಆದರೆ ಪಾಲನೆ ಮಾಡಿಕೊಟ್ಟ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಅಗ್ರಗಣ್ಯ ನಾಯಕರನ್ನು ನೆನೆಯುವುದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಅದಲ್ಲದೆ ಅವರು ಹಾಕಿಕೊಟ್ಟ ವಿಚಾರಗಳನ್ನು ನಡೆಸಿಕೊಂಡು ಹೋಗಿ ದೇಶವನ್ನು